ಬಿಸ್ನೆಸ್ ಅಲ್ಲಿ ಬೆಳಿಬೇಕಂತ ಇರೋರು ಲಕ್ಷಾಂತರ ಜನ, ಆದ್ರೆ ಬೆಳೆದಿರೋರು ಮೇ ಬಿ ಹ್ಯಾಂಡ್ಫುಲ್ ಆಫ್ ದಮ್. ಬಿಸ್ನೆಸ್ ಅಲ್ಲಿ ಬೆಳಿಬೇಕಂತ ಸ್ಟ್ರಾಟಜಿ ಯೂಸ್ ಮಾಡಿದವರು ಲಕ್ಷಾಂತರ ಜನ, ಆದ್ರೆ ಬಿಸ್ನೆಸ್ ಅಲ್ಲಿ ಬೆಳೆದಿರೋರು ಹ್ಯಾಂಡ್ಫುಲ್ ಆಫ್ ದಮ್. ಬಿಸ್ನೆಸ್ ಅಲ್ಲಿ ಆಸೆ ಇಟ್ಕೊಂಡು ಗ್ರೇಟರ್ ಹೈಟ್ಸ್ ರೀಚ್ ಆಗ್ಬೇಕು ಅಂತ ಬಂದವರು ಲಕ್ಷಾಂತರ ಜನ, ಆದ್ರೆ ಕೊನೆಗೆ ಉಳ್ಕೊಂಡವರು ಹ್ಯಾಂಡ್ಫುಲ್ ಆಫ್ ದಮ್. ಬಟ್ ವೈ? ವೆಲ್, ಈ ಎಕ್ಸಾಕ್ಟ್ ಸೀಕ್ರೆಟ್ ಅರ್ಥ ಮಾಡ್ಕೊಳೋದಕ್ಕೆ, ಬಿಸ್ನೆಸ್ ಗ್ರೋತ್ ಹಿಂದೆ ಇರೋಂತ ಒಂದು ಪವರ್ಫುಲ್ ಟೂಲ್ ಬಗ್ಗೆ ಅರ್ಥ ಮಾಡ್ಕೊಳೋದಕ್ಕೆ, ಬಿಸ್ನೆಸ್ ಅಲ್ಲಿ ಇಂಡಿಯನ್ ಕಂಪ್ನೀಸ್ ರೆವಲ್ಯೂಷನ್ ಆಗಿ ಕೆಲವರು ಹೊರಗೆ ಬರ್ತಿದ್ದಾರೆ, ಕೆಲವರು ಕಣ್ಣಿಗೆ ಕಾಣ್ದಂಗೆ ಕಳೆದು ಹೋಗ್ತಾ ಇದ್ದಾರೆ. ಈ ಡಿಫ್ರೆನ್ಸ್ ಅನ್ನು ಅರ್ಥ ಮಾಡ್ಕೊಳೋದಕ್ಕೆ ಐ ಆಮ್ ಗೋನ್ ಡಿಸ್ಕವರ್ ಒನ್ ಮೋರ್ ಬುಕ್ ಫಾರ್ ಯು, ಅಂಡ್ ದಾಟ್ಸ್ Blitzscaling. In fact, Blitzscaling is an amazing book. ಆ ಬುಕ್ ಅಲ್ಲಿ ದೇ ಗಿವ್ ಅ ಕಂಪ್ಲೀಟ್ ರೋಡ್ ಮ್ಯಾಪ್ ಫಾರ್ ಆಂಟರ್ಪ್ರಿನರ್ಸ್ ಅಂಡ್ ಬಿಸ್ನೆಸ್ ಲೀಡರ್ಸ್ ಟು ಮೇಕ್ ಶೋರ್ ನಿಮ್ ಬಿಸ್ನೆಸ್ ಅಲ್ಲಿ ನೀವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಚೀವ್ ಮಾಡೋದಕ್ಕೆ ಏನ್ ಬೇಕೋ ಈ ಬುಕ್ ಅಲ್ಲಿ ಇದೆ. ಈ ಬುಕ್ ಅನ್ನು ಬರ್ದಿರೋರು ಸಮೇತ ರೀಡ್ ಹಾಫ್ಮನ್. ಇನ್ಫ್ಯಾಕ್ಟ್ ಅವರು ಹಿ ವಾಸ್ ಅ ಇನ್ವೆಸ್ಟರ್ ಇನ್ ಫೇಸ್ಬುಕ್. ನಾನು ಡೈಲಿ ಡೋಸ್ ಆಫ್ ಬಿಸ್ನೆಸ್ ವಿಡಿಯೋಲ್ಲೂ ಹೇಳಿದ್ದೆ, ಈ ಸೇಮ್ ಬುಕ್ ಇಸ್ ಆಲ್ಸೋ ಒನ್ ಆಫ್ ದ ಇನ್ಸ್ಪೈರ್ಡ್ ಸ್ಟೋರಿ ಆಫ್ ಹಿಟ್ಲರ್ಸ್ ಅಚೀವ್ಮೆಂಟ್ ಆರ್ ಹಿಟ್ಲರ್ ಸ್ಟ್ರಾಟಜಿ. ಈ ಬುಕ್ ಅನ್ನು ಬರ್ದಿರೋರು ಅಗೇನ್ ಈಸ್ ಅ ಕೋ ಫೌಂಡರ್ ಆಫ್ ಲಿಂಕ್ಡ್ಇನ್. ಇವತ್ತು ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆಯೋ ಇಲ್ಲೋ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಅದ್ರ ಲಿಂಕ್ಡ್ ಇನ್ ಗೊತ್ತಿಲ್ದಿರೋರು ನಾಟ್ ಇವನ್ 1% ಇಫ್ ಯು ಆರ್ ಇನ್ ಬಿಸ್ನೆಸ್. ಏನಕ್ಕೆ ಬಿಸ್ನೆಸ್ ಅಲ್ಲಿ ಇವತ್ತು ಲಿಂಕ್ಡ್ ಇನ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ಪವರ್ಫುಲ್ ಟೂಲ್ ಆಸ್ ವೆಲ್. ನಮಗೆ ಫೇಸ್ಬುಕ್ ಯಾವಾಗ ಸೋಷಿಯಲ್ ಲೈಫಿಗೆ ಬೇಕಾಯ್ತೋ, ಬಿಸ್ನೆಸ್ ಲೈಫಿಗೆ ಲಿಂಕ್ಡ್ ಇನ್ ಅಷ್ಟೇ ಇಂಪಾರ್ಟೆಂಟ್ ಆಯ್ತು. ಆ ಲಿಂಕ್ಡ್ ಇನ್ ಕೋ ಫೌಂಡರ್ ರೀಡ್ ಹಾಫ್ಮನ್ ಅವ್ರು ಈ ಬುಕ್ ಅನ್ನು ಬರ್ತಿರೋದು. ದಿಸ್ ಬುಕ್ ಇನ್ ಫ್ಯಾಕ್ಟ್ ಹ್ಯಾಸ್ filled with a lot of strategies. ಈ ಬುಕ್ ಅನ್ನ ಓದಬೇಕಿದ್ರೆ ಐ ವಾಸ್ ಆಲ್ಸೋ ರನ್ನಿಂಗ್ ಥ್ರೂ ಈ ಬುಕ್ ಬಗ್ಗೆ ಏನ್ ರಿವ್ಯೂಸ್ ಇದೆ ಅಂತ. ಸತ್ಯ ನಾಡೆಲ್ಲ, ಆಬ್ವಿಯಸ್ಲಿ ಅನ್ ಇಂಡಿಯನ್, ಕರೆಂಟ್ಲಿ ದ ಸಿಇಒ ಆಫ್ ಮೈಕ್ರೋಸಾಫ್ಟ್ ಯಾರಿದ್ದಾರೆ, he says ಈ ಬುಕ್ ಅಲ್ಲಿ there are a lot of compelling stories and practical advices ಇದೆ ಫಾರ್ entrepreneurs, ಎಸ್ಪೆಷಲಿ ಅವ್ರ ಬಿಸ್ನೆಸ್ ನ ರ್ಯಾಪಿಡ್ ಆಗಿ ಗ್ರೋ ಮಾಡೋದಕ್ಕೆ ಬೇಕಾಗಿರೋ ಎಲ್ಲಾ ಪೊಟೆನ್ಷಿಯಲ್ ಈ ಬುಕ್ ಅಲ್ಲಿ ಇದೆ. ಸೊ ಹಾಗಿದ್ರೆ ವಾಟ್ ಆರ್ ವಿ ವೇಟಿಂಗ್ ಫಾರ್? ದಿಸ್ ಇಸ್ ಅ ಬುಕ್ ನಮಗೆ ಬೇಕಾಗಿರೋದು. ಈ ಬುಕ್ ನ ಈ ಸೆಷನ್ ನ ಕೇಳಬೇಕಾಗಿರೋರು 3 ಇಂಪಾರ್ಟೆಂಟ್ ಪೀಪಲ್. ಒಂದು, ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹೇಗೆ ರ್ಯಾಪಿಡ್ ಆಗಿ ಗ್ರೋ ಮಾಡ್ಬೇಕನ್ನೋರು. ಎರಡನೇದು, ಬಿಸ್ನೆಸ್ ನಡೆಸ್ತಾ ಇದ್ದೀನಿ, ನಾನು ಹೇಗೆ ಅದನ್ನ ಇನ್ನೂ ಫಾಸ್ಟ್ ಆಗಿ ಬೆಳೆಸಬೇಕು. ಮೂರನೇದು, ದ ಮೋಸ್ಟ್ ಇಂಪಾರ್ಟೆಂಟ್, ಬಿಸ್ನೆಸ್ ಬಗ್ಗೆ ತಿಳ್ಕೋಬೇಕು ಅನ್ನೋರು. ಬಿಕಾಸ್ ಅ ಲಾಟ್ ಆಫ್ people who are working in a different company, ಅವರಿಗೆ they want to understand that is it right for me to enter into entrepreneurship, start ಮಾಡಿದ್ರೆ ಹೇಗೆ ಬೆಳೆಸಬೇಕು. ಅವರೆಲ್ಲರಿಗೂ this session is very important. So welcome you all to YouTube session weekend with ನಿಮ್ಮ business doctor. ಇವತ್ತಿನ ಸೆಷನ್ ಮೇನ್ಲಿ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸಮರಿ ಆಫ್ ದ ಬುಕ್ Blitzscaling. ಈ ಬುಕ್ ನ ಓದ್ಬೇಕಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್, ಬಟ್ ರಾದರ್ 30 minutes ಆಫ್ ಯೋರ್ ಟೈಮ್ ಪ್ರತಿ ವಾರ ನಿಮ್ಗೆ ವೀಕೆಂಡ್ ವಿತ್ ಬಿಸ್ನೆಸ್ ಡಾಕ್ಟರ್ ನಾನು ಹೇಳ್ಕೊಡೋದು ಒಂದೇ, ಬುಕ್ ಸಮರೀಸ್ನ, ಆ ಬುಕ್ಕಲ್ಲಿ ಕಲ್ತಿರೋದನ್ನ, ಪ್ರಾಕ್ಟಿಕಲ್ ಅಡ್ವೈಸಸ್ ಅಥವಾ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ದ ರೀಸನ್ ಬೀಯಿಂಗ್, ಪ್ರತಿಯೊಬ್ರು ಬಿಸ್ನೆಸ್ ಮಾಡಬೇಕಾದ್ರೆ ವಿ ಕಮ್ ವಿತ್ ಅ ಬ್ಯಾಕ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಅಥವಾ ನಾವ್ ಇನ್ನೊಬ್ರ ಹತ್ರ ಕಲ್ತಿರೋದು. ಸೊ ಇದೆರಡನ್ನು ಒಂದು ಲೆವೆಲ್ ಕರೆಕ್ಟ್, ಬಟ್ ಆದ್ರೆ ವೆನ್ ವಿ ಆರ್ ಟೇಕಿಂಗ್ ದಿಸ್ ಬಿಸ್ನೆಸ್ ಟು ವರ್ಲ್ಡ್ ವೈಡ್, ವೆನ್ ವಿ ಆರ್ ಟೇಕಿಂಗ್ ದ ಬಿಸ್ನೆಸ್ to global, it is important for us to understand globally business ಹೇಗೆ ಸಕ್ಸಸ್ಫುಲ್ ಆಗಿದೆ ಅನ್ನೋದು ಕಲಿಯೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಪ್ರತಿ ವಾರ ಡಿಸ್ಕಸ್ ಮಾಡ್ತೀನಿ. ಒಂದು ಸಕ್ಸಸ್ಫುಲ್ ಬಿಸ್ನೆಸ್, ಇನ್ನೊಂದು ಫೇಲ್ಡ್ ವರ್ಷನ್ ಇಂದ ನಾವು ಕಲಿಬೇಕಾಗಿರೋಂಥದ್ದು ಏನು ಅಂತ. ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಇಂಪ್ಲಿಮೆಂಟ್ ಅಂಡ್ ಬಿಸ್ನೆಸ್. ಈ ಬುಕ್ Blitzscaling ಅಗೇನ್ ರೀಡ್ ಹಾಫ್ಮನ್ ಮತ್ತು ಕ್ರಿಸ್ ಎ ಬರ್ದಿರೋದು. ಇಟ್ಸ್ ಆಕ್ಚುಲಿ ಎಕ್ಸ್ಪ್ಲೋರಿಂಗ್ ಅ ಲಾಟ್ ಆಫ್ ಸ್ಟ್ರಾಟಜೀಸ್ ಅಂಡ್ ಪ್ರಿನ್ಸಿಪಲ್. ರ್ಯಾಪಿಡ್ ಆಗಿ ಬಿಸ್ನೆಸ್ ಗ್ರೋ ಆಗಬೇಕಿದ್ರೆ ನಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ಫ್ಯಾಕ್ಟ್ ಈ ಸೇಮ್ ಪಾಯಿಂಟ್ಸ್ ನ Flipkart, Ola, Paytm, they've actually implemented it and rapid agi aur grow sameta agidare. So what we are going to discuss today is something business galagli use ಮಾಡಿ ಬೆಳೆದಿರೋ ಅಂತ ಸೇಮ್ ಸ್ಟ್ರಾಟಜಿನ ನಿಮಗೆ ಕೊಡ್ತಾ ಇದೀನಿ. ಲಿಂಕ್ಡ್ ಇನ್ ಸ್ಟಾರ್ಟ್ ಆದಾಗ, ಫೇಸ್ಬುಕ್ ಸ್ಟಾರ್ಟ್ ಆದಾಗ 15 ವರ್ಷದ ಕೆಳಗಡೆ ಆಗಿರ್ಬೋದು, 10 ವರ್ಷದ ಕೆಳಗಡೆ ಸ್ಟಾರ್ಟ್ ಆಗಿರೋ ಕಂಪ್ನೀಸ್, 5 ವರ್ಷ 3 ವರ್ಷದ ಕೆಳಗಡೆ ಸ್ಟಾರ್ಟ್ ಆಗಿರೋ ಝೆರೋದಾ ತನಕ ಪ್ರತಿ ಕಂಪನಿನೂ ಈ ಬಿಸ್ನೆಸ್ ನ ಯೂಸ್ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಏನ್ ಫಾರ್ಮುಲಾ ಅದು. Before that, ನಿಮಗೆ ಗೊತ್ತಾಗಬೇಕಾದ್ದು Blitzscaling, slight history about it. Blitzscaling is something similar to Blitzkrieg. Blitzkrieg ಅಂದ್ರೆ ಇಟ್ಸ್ ಅ ಲೈಟ್ನಿಂಗ್ ವಾರ್ ಅಂತಾರೆ. ಈ ಹಿಟ್ಲರ್ ಯುರೋಪ್ ಮತ್ತೆ ಕೆಲವು ಪಾರ್ಟ್ಸ್ ಆಫ್ ಆಫ್ರಿಕನ್ ಗೆಲ್ಲಬೇಕಾದ್ರೆ, ಬಿಕಾಸ್ ಹಿಟ್ಲರ್ ವಾಸ್ ನಾಟ್ ಅ ನೇಷನ್ ವಿಚ್ ಅ ಪರ್ಸನ್ ಹೂ ಹ್ಯಾಡ್ ಅ ಹ್ಯೂಜ್ ಬ್ಯಾಟಲ್ ಗ್ರೌಂಡ್ ಅನ್ನೋದು ಇರಲಿಲ್ಲ ಅಥವಾ ಹ್ಯೂಜ್ ಸ್ಟ್ರೆಂತ್ ಅನ್ನೋದು ಇರಲಿಲ್ಲ. he was powerful with what he had. ಅಂದ್ರೆ
ಇರೋ ರಿಸೋರ್ಸಸ್ ನ ಸ್ಟ್ರಾಂಗ್ ಮಾಡ್ಬೇಕನ್ನೋ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಹೊರತು ಇಲ್ದಿರೋದ್ರ ಬಗ್ಗೆ ಅಲ್ಲ. ಇಲ್ದಿರೋದನ್ನ ಪಡ್ಕೊಳೋದಕ್ಕೆ ಆಬ್ವಿಯಸ್ಲಿ ವಾಸ್ ಫೈಟಿಂಗ್, ಬಟ್ ಇರೋದನ್ನ ಸೂಪರ್ ಸ್ಟ್ರಾಂಗ್ ಆಗಿ ಯೂಸ್ ಮಾಡ್ಕೊಳೋದು ಹಿಟ್ಲರ್ ಇಂದ ಕಲಿಬೇಕಾಗಿರೋ ವಿಷಯ. ಇನ್ಫ್ಯಾಕ್ಟ್ ಹಿಟ್ಲರ್ ಯುರೋಪ್ ನ ಅಕ್ವೈರ್ ಮಾಡೋದಕ್ಕೆ ಅಂತ ಹೋದಾಗ ಆಬ್ವಿಯಸ್ಲಿ ಯುರೋಪ್ ಅಥವಾ ಆಫ್ರಿಕನ್ ಕಂಟ್ರೀಸ್ ಆರ್ ಮಚ್ ಬಿಗರ್ ಇನ್ ಸ್ಟ್ರೆಂತ್, ಬಟ್ ಅವ್ರನ್ನ ಟೇಮ್ ಮಾಡೋದಕ್ಕೆ, ಅವ್ರನ್ನ ಗೆಲ್ಲೋದಕ್ಕೆ ಹಿ ಯೂಸ್ ದ ಸೇಮ್ ಸ್ಟ್ರಾಟಜಿ ಕಾಲ್ಡ್ ಅಸ್ ಬ್ಲಿಟ್ಸ್ಕ್ರೇಗ್. ದ ಸ್ಟ್ರಾಟಜಿ ಇಸ್ ವೆರಿ ಸಿಂಪಲ್. ಯಾವಾಗ ಎನಿಮಿ ಪವರ್ಫುಲ್ ಆಗಿರುತ್ತೋ, ಯಾವಾಗ ನಮ್ ಸ್ಟ್ರೆಂತ್ ಲಿಮಿಟ್ ಆಗಿರುತ್ತೋ, ಈ ಸೇಸ್ ನಮ್ ಸ್ಟ್ರೆಂತ್ ನ ಫೋಕಸ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ಎನಿಮಿ ವೀಕ್ನೆಸ್ ನ ಅರ್ಥ ಮಾಡ್ಕೊಳೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಯುರೋಪ್ ನೇಷನ್ ವಾಸ್ ಸೋ ಬಿಗ್, ಅಷ್ಟು ದೊಡ್ಡ ಕಾಂಟಿನೆಂಟ್ ಅಕ್ವೈರ್ ಮಾಡಬೇಕಿದ್ರೆ ಹಿ ಬಿಲೀವ್ಡ್ ದಟ್ ಅವರಲ್ಲಿರೋ ವೀಕ್ನೆಸ್ ಫೋಕಸ್ ಮಾಡಬೇಕು. ಸೊ ಹೌ ದಿಸ್ ಲೈಟ್ನಿಂಗ್ ವಾರ್ ಗೋಸ್? ಸಿಂಪಲ್. ಯಾವಾಗ ಎನಿಮಿ ಸ್ಟ್ರೆಂತ್ ಜಾಸ್ತಿ ಇರುತ್ತೋ ಅವ್ರ ವೀಕ್ನೆಸ್ ನ ಐಡೆಂಟಿಫೈ ಮಾಡಿ ನಮ್ ಎಂಟೈರ್ ಸ್ಟ್ರೆಂತ್ ನ ಅವ್ರ ವೀಕ್ನೆಸ್ ನ ಹೊಡೆಯೋದಕ್ಕೆ ಮಾತ್ರ ಇಟ್ಕೋಬೇಕು. ಸೊ ವಾಟ್ ಹಿ ಡಿಡ್, ಅವ್ರ ವೀಕ್ನೆಸ್ ಐಡೆಂಟಿಫೈ ಮಾಡಿದ ತಕ್ಷಣ ಇವ್ರ ಫುಲ್ ಸ್ಟ್ರೆಂತ್ ನ, ಇಟ್ ಮೈಟ್ ಬಿ ಆರ್ಮರಿ, ಟ್ಯಾಂಕ್ಸ್, ಡಿವಿಷನ್, ಇನ್ಫ್ಯಾಂಟ್ರಿ, ಎಲ್ಲಾ ಪವರ್ನು ಒಂದೇ ಸತಿ ಅವ್ರ ಒಂದೇ ವೀಕ್ನೆಸ್ ನ ಅಟ್ಯಾಕ್ ಮಾಡಕ್ ಇಟ್ಕೊಂತಿದ್ದ. ವೆನ್ ದಾಟ್ ವಾಸ್ ಬರ್ಸ್ಟೆಡ್ ಔಟ್, this used to actually cause a dent to enemy. ಅದೇ ಸೇಮ್ ಸ್ಟ್ರಾಟಜಿನ ಬ್ಲಿಟ್ಸ್ ಸ್ಕೇಲಿಂಗ್ ಅಲ್ಲಿ ಹೇಳ್ತಾರೆ. You need to actually focus completely on making sure that ನಿಮ್ ಎಂಟೈರ್ ರಿಸೋರ್ಸಸ್, ನೀವು ಚಿಕ್ಕ ಕಂಪ್ನಿ ಆಗಿರ್ಬೋದು, ದೊಡ್ಡ ಕಂಪ್ನಿ ಆಗಿರ್ಬೋದು, ನಿಮ್ಮ ಹತ್ರ ಲಿಮಿಟೆಡ್ ರಿಸೋರ್ಸ್ ಇರ್ಬೋದು, ಅದು ಅನ್ಲಿಮಿಟೆಡ್ ಇರ್ಬೋದು, ನಿಮ್ಮ ಹತ್ರ ಎಷ್ಟಿದೆಯೋ ಅದು ಎಂಟೈರ್ನು ಒಂದ್ ಮಾಡಿ ಮೇಕ್ ಶೋರ್ ದಟ್ ಯುವರ್ ಕಾಂಪಿಟೇಟರ್ ಇಸ್ ಬೀಂಗ್ ಬೀಟನ್ ಬೈ ಕ್ರಿಯೇಟಿಂಗ್ ಅ ಡೆಂಟ್ ಆನ್ ಹಿಸ್ ವೀಕ್ನೆಸ್. ಸೊ ಅದಕ್ಕೆ ಅವ್ರ ವೀಕ್ನೆಸ್ ಅರ್ಥ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇಟ್ ಮೀನ್ಸ್ ಬ್ಲಿಟ್ಸ್ ಸ್ಕೇಲಿಂಗ್ ಇಸ್ ಆಲ್ಸೋ ಸ್ಲೈಟ್ಲಿ ಕನೆಕ್ಟೆಡ್ ವಿತ್ ಬ್ಲಿಟ್ಸ್ಕ್ರೇಗ್ ಆಸ್ ಅ ಸ್ಟ್ರಾಟಜಿ ವಾಟ್ ವಿ ಆರ್ ಟ್ರೈಂಗ್ ಟು ಟಾಕ್ ಅಬೌಟ್. ಆ ಸೇಮ್ ಸ್ಟ್ರಾಟಜಿ ಹಿಟ್ಲರ್ ಅಲ್ಲಿ ಯೂಸ್ ಮಾಡೋದನ್ನ ಇವತ್ತು ಸಿಲಿಕಾನ್ ವ್ಯಾಲಿ ಕಂಪನೀಸ್ ದೇ ಆರ್ ಯೂಸಿಂಗ್ ಇಟ್ ಇನ್ ದ ನೇಮ್ ಆಫ್ ಬ್ಲಿಟ್ಸ್ ಸ್ಕೇಲಿಂಗ್. ಹಾಗಿದ್ರೆ ಅದೇ ಸೇಮ್ ಸ್ಟ್ರಾಟಜಿನ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡಬಹುದಾ? ಡೆಫಿನೆಟ್ಲಿ ಎಸ್. ಏನ್ ಫಾರ್ಮುಲಾ ಬೇಕಾಗುತ್ತೆ? ಎಕ್ಸಾಕ್ಟ್ಲಿ ಇಸ್ ವಾಟ್ ಐ ಆಮ್ ಗೋನಾ ಡಿಸ್ಕಸ್. ನೆಕ್ಸ್ಟ್ ಫ್ಯೂ ಪಾಯಿಂಟ್ಸ್ ನಾನು ಏನ್ ಡಿಸ್ಕಸ್ ಮಾಡ್ತೀನಿ, ಈಚ್ ಆಫ್ ದೀಸ್ ಪಾಯಿಂಟ್ಸ್ ಆರ್ ಹೆಲ್ಪ್ಫುಲ್ ಫಾರ್ ಯೋರ್ ಬಿಸ್ನೆಸ್ ಟು ಮೇಕ್ ಶೋರ್ ಯು ಇಂಪ್ಲಿಮೆಂಟ್ ದಿಸ್ ಇನ್ ಟು ದ ಬಿಸ್ನೆಸ್. ಏನದು? So let's understand a brief of blitzscaling. So blitzscaling is a strategy. ಈ ಸ್ಟ್ರಾಟಜಿ ಏನ್ ಹೇಳುತ್ತೆ? ಯೋರ್ ಓನ್ಲಿ ಫೋಕಸ್ ಅಂಡ್ ಪ್ರಯಾರಿಟಿ ಶುಡ್ ಬಿ ಸ್ಪೀಡ್ ಓವರ್ ಎಫಿಷಿಯನ್ಸಿ. ನಾವು ಯಾವಾಗಲೂ ಬಿಸ್ನೆಸ್ ಅಲ್ಲಿ ಮಾತಾಡ್ತೇವಲ್ಲ, ಇಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ದಟ್ ನಾವು ಪರ್ಫೆಕ್ಟ್ ಆಗಿರಬೇಕು, ಎಫಿಷಿಯಂಟ್ ಆಗಿರಬೇಕು, ಎಲ್ಲಾ ಕರೆಕ್ಟ್ ಆಗಿ ಮಾಡಬೇಕು, ಎಲ್ಲದನ್ನು ಫೋಕಸ್ ಮಾಡಬೇಕು, ಎವ್ರಿಥಿಂಗ್ ಇಸ್ ರೈಟ್. ಬಟ್ ಈ ಬುಕ್ ಅಲ್ಲಿ ಏನ್ ಹೇಳ್ತಾರೆ, ಅದೆಲ್ಲದಕ್ಕಿಂತ ಮೋರ್ ಇಂಪಾರ್ಟೆಂಟ್ ಇಸ್ ಸ್ಪೀಡ್ than perfection. Speed over efficiency, speed over focusing on 100 things. ಏನಕ್ಕೆ ಸ್ಪೀಡ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ? ಬಿಕಾಸ್ ಹಿ ಸೇಸ್ ಇನ್ ಆರ್ಡರ್ ಟು ಅಚೀವ್ ರ್ಯಾಪಿಡ್ ಗ್ರೋತ್ ಇನ್ ಅ ಶಾರ್ಟ್ ಪೀರಿಯಡ್, ಸ್ಪೀಡ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಬುಕ್ ಅಲ್ಲಿ ಇನ್ಫ್ಯಾಕ್ಟ್ ರೀಡ್ ಹಾಫ್ಮನ್ ಹೇಳ್ತಾರೆ, ನಾವು ಪರ್ಫೆಕ್ಷನ್ ಅನ್ನೋದು ಓವರ್ ದ ಪೀರಿಯಡ್ ಅಚೀವ್ ಮಾಡಕ್ ಆಗಂತದ್ದು. ಯಾವುದೇ ಬಿಸ್ನೆಸ್ ಆದ್ರೂ ರೈಟ್ ಫ್ರಮ್ ಡೇ ಒನ್ ಪರ್ಫೆಕ್ಷನ್ ಅಚೀವ್ ಮಾಡೋದಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಪರ್ಫೆಕ್ಷನ್ ಅಚೀವ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರು ಅದು ಮತ್ತೆ ಇಂಪ್ರೂವ್ ಆಗ್ತಾ ಹೋಗ್ತಾನೆ ಇರುತ್ತೆ. ಸೊ ಪರ್ಫೆಕ್ಷನ್ ಇಸ್ ಜಸ್ಟ್ ಅ ಸ್ಟೇಟ್ ಆಫ್ ಮೈಂಡ್, ಅದು ನಮ್ಮ ಥಾಟ್ ಪ್ರಾಸೆಸ್. ಅದು ಯಾವತ್ತೂ ಮುಗಿಯಲ್ಲ, ಅದು ಯಾವತ್ತೂ ನಡೆಯಲ್ಲ. ನೀವು ಎಷ್ಟೇ ಪರ್ಫೆಕ್ಟ್ ಪ್ರಾಡಕ್ಟ್ ತಗೊಂಡ್ಬಂದ್ರು ಅದಕ್ಕೆ ಮತ್ತೆ ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ. ಹಾಗಿದ್ರೆ ಅದಕ್ಕೆ ಇಂಪ್ರೂವ್ಮೆಂಟ್ ಆಗಕ್ ಸ್ಟೇಟ್ ಇದ್ದೇ ಇದೆ ಅಂದ್ರೆ ಅದು ಓವರ್ ದ ಪೀರಿಯಡ್ ಆಗುವಂತ ಪ್ರಾಸೆಸ್ ಆದ್ರೆ ಫಸ್ಟ್ ಡೇನೆ ನಾವು ಪರ್ಫೆಕ್ಷನ್ಗೆ ಯಾಕೆ ಅಚೀವ್ ಮಾಡ್ತೀವಿ? ನಾವು ಫಸ್ಟ್ ಡೇನೆ ಪರ್ಫೆಕ್ಷನ್ ಅಚೀವ್ ಮಾಡಕ್ ಹೋದ್ರೆ ಏನ್ ಮಾಡ್ತೀವಿ? ವಿ ವಿಲ್ ಸ್ಲೋ ಡೌನ್ ದ ಪ್ರಾಸೆಸ್, ಎಲ್ಲ ಆಗ್ಲಿ ಅಂತ ಕಾಯ್ತೀವಿ. ಆ ಪರ್ಫೆಕ್ಷನ್ ಸ್ಟೇಟ್ ಯಾವತ್ತೂ ಅಚೀವ್ ಆಗದೇ ಇಲ್ಲ ಅಂದ್ಮೇಲೆ ಅದಕ್ಕೆ ನಾವು ಟೈಮ್ ವೇಸ್ಟ್ ಮಾಡಿ, ರಿಸೋರ್ಸ್ ವೇಸ್ಟ್ ಮಾಡಿ ನಾವು ಹೊರಗಡೆ ತಗೊಂಡ್ಬರೋ ಅಷ್ಟೊತ್ತಿಗೆ ಮಾರ್ಕೆಟ್ ಆಲ್ರೆಡಿ ವುಡ್ ಹ್ಯಾವ್ ಅಬ್ಸರ್ವ್ಡ್. ಸೊ ವಾಟ್ ರೀಡ್ ಹಾಫ್ಮನ್ ಸೇಸ್ ಇಸ್ ಫೋಕಸ್ ಆನ್ ಸ್ಪೀಡ್. ನಿಮ್ಮ ಹತ್ರ ಏನಿದೆ, ಎಷ್ಟಿದೆ ಅದನ್ನೇ ಇಟ್ಕೊಂಡು ಇವತ್ತೇ ಶುರು ಮಾಡಿ, ಓವರ್ ದ ಪೀರಿಯಡ್ ಇಂಪ್ರೂವ್ ಮಾಡ್ತಾ ಹೋಗಿ. ಸೊ ಸ್ಪೀಡ್ ಈಸ್ ಅ ಪ್ರಾಡಕ್ಟ್ ವಿಚ್ ಯು ನೀಡ್ ಟು ಸ್ಟಾರ್ಟ್. Perfection is a process which you will achieve over a period of time. So that is more important in business, and that should be the focus for you in business. If that has to be achieved, your entire agenda should be, how can I be increasing my speed so that I can achieve my perfection over the period? That's very important. So ಅದಕ್ಕೆ ಈ ಬುಕ್ ಅಲ್ಲಿ ಹೇಳ್ತಾರೆ ಸ್ಪೀಡ್ ಅಂಡ್ ಫೋಕಸ್ ಮಾಡಿ. So Reid Hoffman, he also states something called as, if you aren't embarrassed by the first version of your product, you have launched it too late. ಅಂದ್ರೆ ನೀವೇನಾದ್ರೂ ನಿಮ್ ಪ್ರಾಡಕ್ಟ್ ಲಾಂಚ್ ಮಾಡಬೇಕಾದ್ರೆ ಜನ ಇದನ್ನ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ಮಾಡಿದ್ರೆ ಏನ್ ಅನ್ಕೊಂತಾರೋ ಅನ್ನೋ ಫೀಲಿಂಗ್ ನಿಮಗಿಲ್ಲ ಅಂದ್ರೆ ಇಟ್ ಮೀನ್ಸ್ ಆಗ್ಲೇ ಆ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇದೆ ಅಂದ್ರೆ ನೀವು ಲೇಟ್ ಆಗಿ ಲಾಂಚ್ ಮಾಡ್ತಿದ್ರ ಅಂತ ಅರ್ಥ. ಸೊ ದಟ್ ಇಸ್ ವಾಟ್ ರೀಡ್ ಹಾಫ್ಮನ್ ಸೇಸ್, ದಟ್
ಪ್ರತಿ ಪ್ರಾಡಕ್ಟ್ ಹೊಸದಾಗಿ ಲಾಂಚ್ ಮಾಡಬೇಕಾದ್ರೆ ಆ ಭಯ ಮನಸ್ಸಿನಲ್ಲಿ ಇದೆ ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ. ಸೊ ಮಾರ್ಕೆಟ್ ಅಲ್ಲಿ ಇಲ್ಲದೆ ಇರೋ ಪ್ರಾಡಕ್ಟ್ ನೀವು ಲಾಂಚ್ ಮಾಡ್ತೀರಾ ಅಂದ್ರೆ ಯು ಆರ್ ಫಸ್ಟ್ ಇನ್ ದ ಮಾರ್ಕೆಟ್ ಅಂಡ್ ಯು ಬಿ ಎಂಬ್ರಾಸ್ಡ್ ಅಬೌಟ್ ಇಟ್ ಅಂಡ್ ದಟ್ಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಯಾರು ಅದನ್ನ ತಪ್ಪಂತ ತಿಳ್ಕೊಂಡ್ರು ನಮಗೆ ಮ್ಯಾಟ್ರ್ ಅಲ್ಲ, ಬಿಕಾಸ್ ದ ಆಂಟರ್ಪ್ರಿನರ್ಸ್ ಎಫಿಷಿಯನ್ಸಿ ಈಸ್ ಡಿಪೆಂಡೆಂಟ್ ಆನ್ ಹೌ ಸ್ಪೀಡ್ ಹಿ ಈಸ್ ಅಂತ ಹೇಳ್ತಾರೆ ರೀಡ್ ಹಾಫ್ಮನ್. ಸೊ ಇಟ್ ಮೀನ್ಸ್ ಬ್ಲಿಟ್ಸ್ ಸ್ಕೇಲಿಂಗ್ ರೂಲ್ ಪ್ರಕಾರ ದ ಸಿಂಪಲ್ ಥಂಬ್ ರೂಲ್ ಇಸ್ ಸ್ಪೀಡ್ ಓವರ್ ಎಫಿಷಿಯನ್ಸಿ, ಆಲ್ ಇನ್ ಆರ್ ಆಲ್ ಔಟ್. ಒಂದು ಸತಿ ನಾನು ಕಮಿಟ್ ಆದ್ಮೇಲೆ ನನ್ನ ಮಾತು ನಾನೇ ಕೇಳಲ್ಲ ಅಂತ ಮೂವಿಯಲ್ಲಿ ಹೆಂಗೆ ಹೇಳ್ತಾರೋ, ಒನ್ಸ್ ಯು ಆರ್ ಕಮಿಟೆಡ್ ನೀವು ಹಿಂದೆ ಬರೋದಕ್ಕೆ ಚಾನ್ಸೇ ಇಲ್ಲ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಬ್ಲಿಸ್ ಸ್ಕೇಲಿಂಗ್ ಇಸ್ ಅಬೌಟ್. ಸೊ ಸ್ಪೀಡ್ ಓವರ್ ಎಫಿಷಿಯನ್ಸಿ. ಈ ಬುಕ್ಕಲ್ಲಿ ಸೆಕೆಂಡ್ ಪಾಯಿಂಟ್ ಹೇಳ್ತಾರೆ, ಯು ಆಲ್ವೇಸ್ ಶುಡ್ ಹ್ಯಾವ್ ಅ ಕೌಂಟರ್ ಇಂಟ್ಯೂಟಿವ್ ಸ್ಕೇಲಿಂಗ್. ಅಂದ್ರೆ ಏನು? ಯು ಶುಡ್ ಆಕ್ಚುಲಿ ಚಾಲೆಂಜ್ ದ ಕನ್ವೆನ್ಷನಲ್ ವಿಸ್ಡಮ್. ಇಷ್ಟು ದಿನ ಕನ್ವೆನ್ಷನಲ್ ವಿಸ್ಡಮ್ ಅಂದ್ರೆ ಇಷ್ಟು ದಿನ ನಾವು ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದು ಏನಿದೆ, ಅವ್ರು ಹೇಳಿದ್ದು, ಅಲ್ಲಿ ಕೇಳಿದ್ದು, ದೀಸ್ ಆರ್ ಸಮಥಿಂಗ್ ವಿಚ್ ಆರ್ ಪ್ರಾಕ್ಟೀಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅದೆಲ್ಲ ಕನ್ವೆನ್ಷನಲ್ ವಿಸ್ಡಮ್. ಆ ಕನ್ವೆನ್ಷನಲ್ ವಿಸ್ಡಮ್ ಏನ್ ಹೇಳುತ್ತೆ? ಆಲ್ವೇಸ್ ಫೋಕಸ್ ಆನ್ ಪ್ರಾಫಿಟ್, ಆಲ್ವೇಸ್ ಫೋಕಸ್ ಆನ್ ಪರ್ಫೆಕ್ಷನ್. ಸೊ ಈ ಬುಕ್ ಅಲ್ಲಿ ಹೇಳ್ತಾರೆ, ಪರ್ಫೆಕ್ಷನ್ ಬದಲು ಸ್ಪೀಡ್ ತಗೊಳ್ಳಿ, ಪ್ರಾಫಿಟಬಿಲಿಟಿ ಬದಲು ಗ್ರೋತ್ ತಗೊಳ್ಳಿ. ಸೊ ಇಟ್ ಮೀನ್ಸ್ ಯಾರ್ ಫೋಕಸ್ ಆನ್ ಪರ್ಫೆಕ್ಷನ್ ನ ಸ್ಲೋ ಮಾಡಿಬಿಟ್ಟು ಸ್ಪೀಡ್ ಅನ್ನ ಪ್ರಯಾರಿಟಿ ಕೊಡಿ, ಹಾಗೆ ನಿಮ್ ಫೋಕಸ್ ಆನ್ ಪ್ರಾಫಿಟಬಿಲಿಟಿನ ಸ್ಲೋ ಮಾಡಿಬಿಟ್ಟು ಗ್ರೋತ್ ಪ್ರಯಾರಿಟಿ ಕೊಡಿ. ಸೊ ದಟ್ ಇಸ್ ವೈ ಇಟ್ ಸೇಸ್ ದ ಚಾಲೆಂಜ್ ಇಸ್ ಆಲ್ ಅಬೌಟ್ ದ ಕನ್ವೆನ್ಷನಲ್ ವಿಸ್ಡಮ್. ನಾವೇನ್ ಫಾಲೋ ಮಾಡ್ತಾ ಇದ್ದೆ ಅದನ್ನ ಸೈಡಿಗೆ ಇಡಿ. ಅನ್ಫಾರ್ಚುನೇಟ್ಲಿ ಲಾಸ್ಟ್ 10 years ನೀವು ಅಬ್ಸರ್ವ್ ಮಾಡಿದ್ರೆ ಬಂದಿರೋ ಎಲ್ಲಾ ಕಂಪನಿನೂ ಗ್ರೋತ್ ಮೇಲೆ ಫೋಕಸ್ ಮಾಡ್ತು, ಪ್ರಾಫಿಟಬಿಲಿಟಿ ಅಲ್ಲ. ಬಟ್ ಈಗ ಸ್ಲೋಲಿ ಮಾರ್ಕೆಟ್ ಇಸ್ ಚೇಂಜಿಂಗ್ ಅಂಡ್ ಅಗೇನ್ ಕ್ವೆಶ್ಚನ್, ಐ ಥಿಂಕ್ ಗ್ರೋ ಆಗ್ತಾ ಇದ್ದಾರೆ, ಪ್ರಾಫಿಟ್ ಇಲ್ಲ. ದಟ್ ಈಸ್ ಎಕ್ಸಾಕ್ಟ್ಲಿ ದ ಚಾಲೆಂಜ್. ದೇರ್ ಈಸ್ ದ ಡಿಫರೆನ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಪ್ರಾಫಿಟಬಿಲಿಟಿನ ಫೋಕಸ್ ಮಾಡಬೇಡಿ, ಗ್ರೋತ್ ಫೋಕಸ್ ಮಾಡಿ ಅಂದ್ರೆ ಗ್ರೋತ್ ಇಂಪಾರ್ಟೆಂಟ್, ಪ್ರಾಫಿಟಬಿಲಿಟಿ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಇವತ್ತು ಅಲ್ಲ ಅಂತ. ಇಟ್ ಮೀನ್ಸ್ ವೆನ್ ಯು ಸ್ಟಾರ್ಟ್, ಗ್ರೋತ್ ಶುಡ್ ಬಿ ಯೋರ್ ಪ್ರಯಾರಿಟಿ. ಓವರ್ ದ ಪೀರಿಯಡ್ ಪ್ರಾಫಿಟಬಿಲಿಟಿ ಇಸ್ ದ ಪ್ರಯಾರಿಟಿ. ಬಟ್ ಈ ಪಾಯಿಂಟ್ ನ ಅರ್ಧ ತಿಳ್ಕೊಂಡು ಏನ್ ಮಾಡಿದ್ರು, ಓಲಾ, ಊಬರ್ ಅಲ್ಲಿ ಬೇರೆ ಹಂಡ್ರೆಡ್ಸ್ ಆಫ್ ಕಂಪ್ನಿ, ದೇ ಓನ್ಲಿ ಫೋಕಸ್ ಆನ್ ವ್ಯಾಲ್ಯೂಯೇಷನ್. ಅವ್ರೇನ್ ಮಾಡಿದ್ರು, ಗ್ರೋತ್ ಪ್ರಯಾರಿಟಿ ಕೊಟ್ರು, ಬಟ್ ಪ್ರಾಫಿಟಬಿಲಿಟಿ ಮುಂದೆ ತಗೋಬೇಕಾದ್ರೆ ತಗೊಂಡೇ ಇಲ್ಲ. ಇವತ್ತಿನ ತನಕ ಅದು ಯಾವ ಕಂಪ್ನಿನೂ ಪ್ರಾಫಿಟ್ ಆಗೇ ಇಲ್ಲ. ಸೊ ದಟ್ ಈಸ್ ನಾಟ್, ದಟ್ ಈಸ್ ಲೈಕ್ ಹಾಫ್ ಬೇಕ್ ನಾಲೆಜ್. ಅರ್ಧ ತಗೊಂಡು ಅವ್ರಿಗೆ ಯಾವ್ದು ಬೇಕೋ ಅದನ್ನ ಟ್ಯೂನ್ ಮಾಡ್ಕೊಂಡ್ರು. ಈ ಬಿಸ್ನೆಸ್, ಈ ಬುಕ್ ಪ್ರಕಾರ ನಾವು ಹೋಗೋದಾದ್ರೆ ಇನಿಷಿಯಲಿ ಫೋಕಸ್ ಆನ್ ಗ್ರೋತ್, ಓವರ್ ದಿ ಪೀರಿಯಡ್ ಪ್ರಾಫಿಟಬಿಲಿಟಿ ಫೋಕಸ್ ಮಾಡಿ. ದಿಸ್ ವಿಲ್ ಎನ್ಕರೇಜ್ ಆಂಟರ್ಪ್ರಿನರ್ಸ್ ಆಕ್ಚುಲಿ ಟು ಲಾಂಚ್ ಕ್ವಿಕ್ಲಿ. ಇಟ್ ಏನಾದ್ರು ಫೀಡ್ಬ್ಯಾಕ್ ತಗೋಬೇಕಾ, ಐಟ್ರೇಷನ್ ಬೇಸಿಸ್ ಮೇಲೆ ನಾವು ತಗೋಣ, ಅದನ್ನ ರನ್ ಮಾಡೋಣ, ಬಟ್ ಸ್ಟಾರ್ಟ್ ಕ್ವಿಕ್ಲಿ. I'll give a solid example. Literally 10, 15 years, 20 years ಇಂದ ನನ್ನ ಕಸಿನ್ಸ್ ಎಷ್ಟೋ ಜನ ಹತ್ರ ಮಾತಾಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ದೇ ಆಲ್ ಕಮ್ ಔಟ್ ವಿತ್ ಒನ್ ಥಿಂಗ್, ಶಂತನ್ ಐ ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್. ನಾನು ವರ್ಕ್ ಮಾಡ್ತಾ ಇದ್ದೀನಿ ಕಂಪ್ನಿಯಲ್ಲಿ, ಬಟ್ ನಂದೇ ಒಂದು ಬಿಸ್ನೆಸ್ ಇರ್ಬೇಕನ್ನೋ ಆಸೆ ಇದೆ. ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದೀನಿ, ಅದು ಪ್ರೊಸೀಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ದಿಸ್ ಇಸ್ ಕಾಮನ್ ಬಿಟ್ವೀನ್ ಮೋಸ್ಟ್ ಆಫ್ ದ ಎಂಪ್ಲಾಯೀಸ್. ನಾನು ಏನೋ ಒಂದು ಸ್ಟಾರ್ಟ್ ಮಾಡಬೇಕು, ನನ್ಗೆ ಇನ್ನೋ ಒಂದು ತಲೆಯಲ್ಲಿದೆ, ಬಟ್ ದೇ ವಿಲ್ ನೆವರ್ ಸ್ಟಾರ್ಟ್. ಬಿಕಾಸ್ ಇದೊಂದಾಗ್ಲಿ, ಅದೊಂದು ಪರ್ಫೆಕ್ಟ್ ಆಗಲಿ ಇಲ್ಲ. ಸಿ, ಜಾಬ್ ಇನ್ಸೆಕ್ಯೂರಿಟಿ ಇಸ್ ಡಿಫ್ರೆಂಟ್. ನಾನು ಜಾಬ್ ಸೆಕ್ಯೂರ್ ಆಗಿದ್ದು, ನನ್ನ ಫ್ಯಾಮಿಲಿ ಸೆಕ್ಯೂರ್ ಆಗಿದ್ದು, ಅಥವಾ ಫಿನಾನ್ಷಿಯಲಿ ಸೆಕ್ಯೂರ್ ಆಗಿದ್ರು, ಯು ವಿಲ್ ನಾಟ್ ಬಿ ಸ್ಟಾರ್ಟಿಂಗ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಟೇಕ್ ಅ ಜಂಪ್ ವಿತ್ ಸ್ಪೀಡ್. ಇರ್ಲಿ ಸ್ಟಾರ್ಟ್ ಮಾಡೋಣಂತೆ, ಓವರ್ ದ ಪೀರಿಯಡ್ ನೋಡೋಣ, ವಾಟ್ಸ್ ರಾಂಗ್, ಟೇಕ್ ರಿಸ್ಕ್. ದ ಫಸ್ಟ್ ಸ್ಟೆಪ್ ಆಫ್ ಎನಿ ಆಂಟ್ರಪ್ರಿನರ್ ಇಸ್ ಟೇಕಿಂಗ್ ರಿಸ್ಕ್. ಅದಕ್ಕೆ ಹೇಳ್ತಾರೆ ಈ ಬುಕ್ ಅಲ್ಲಿ, ಮೇಕ್ ಶೋರ್ ಯುವರ್ ಎಂಟೈರ್ ಫೋಕಸ್ ಹ್ಯಾಸ್ ಟು ಬಿ ಆನ್ ಸ್ಟಾರ್ಟಿಂಗ್, ಗ್ರೋಯಿಂಗ್ ಅಂಡ್ ದೆನ್ ಪ್ರಾಫಿಟಬಿಲಿಟಿ. ಈ ಮೂರೂ ಇಂಪಾರ್ಟೆಂಟ್, ಈಕ್ವಲಿ ಇಂಪಾರ್ಟೆಂಟ್, ಬಟ್ ಯಾವ ಸ್ಟೇಜ್ ಅಲ್ಲಿ ಏನ್ ಮಾಡಬೇಕು, ದಟ್ ಇಸ್ ಎಕ್ಸಾಕ್ಟ್ಲಿ. ಸೊ ದಿಸ್ ದ ಸೆಕೆಂಡ್ ಪಾಯಿಂಟ್ ವಿತ್ ದೇ ಸೇ ದಟ್ ಹ್ಯಾವ್ ಅ ಕೌಂಟರ್ ಇಂಟ್ಯೂಟಿವ್ ಸ್ಕೇಲಿಂಗ್, ಮೇಕಿಂಗ್ ಶೋರ್ ದಟ್ ಕನ್ವೆನ್ಷನಲ್ ವಿಸ್ಡಮ್ ನಮ್ಗೆ ಏನಿತ್ತು ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ವಿ ವಿಲ್ ಟೇಕ್ ಅ ಫೋಕಸ್ ಆನ್ ಸ್ಪೀಡ್, growth and profitability, and then comes your perfection. ನಾವು ಆ ಪ್ರಾಸೆಸ್ ಅಲ್ಲಿ ನಾವು ತಗೊಂತ ಹೋದ್ರೆ why would anyone fail? ಅನ್ಫಾರ್ಚುನೇಟ್ಲಿ ನಾವೆಲ್ಲ ಉಲ್ಟಾ ಮಾಡ್ತಾ ಇದೀವಿ. ಇನಿಷಿಯಲಿ ಪ್ರಾಫಿಟಿಗೆ ಫೋಕಸ್ ಮಾಡ್ತೀವಿ, ಅವಾಗ ಬಿಸ್ನೆಸ್ ಬೆಳ್ಸಕ್ಕಾಗಲ್ಲ. ಓವರ್ ದಿ ಪೀರಿಯಡ್ ಗ್ರೋತ್ ಮೇಲೆ ಫೋಕಸ್ ಮಾಡಕ್ ಹೋಗ್ತೀವಿ, ಅವಾಗ ಪ್ರಾಫಿಟಬಿಲಿಟಿ ಇರಲ್ಲ. ಸೊ ವಾಟ್ ಈಸ್ ದಟ್ ವಿ ಆರ್ ಟ್ರೈಂಗ್ ಟು ಕನ್ವೆ ಅಬೌಟ್ ಇಟ್? ಇನ್ ಎವ್ರಿ ಸ್ಟೇಜ್ ವಿಲ್ ಫೇಲ್ because ನಮ್ಮ process ತಪ್ಪಿದೆ. So I'm going to give for the one last time, your entire focus has to be on speed, then comes growth, then comes profitability, and then comes perfection as well. ಅಥವಾ ಪರ್ಫೆಕ್ಷನ್ ಮಾಡ್ತಾ ಮಾಡ್ತಾ ಪ್ರಾಫಿಟಬಿಲಿಟಿನ ಅಚೀವ್ ಮಾಡೋದಕ್ಕೂ ಆಗುತ್ತೆ. Either of it you can plan it and take it ahead for sure. So that's the second point, counter intuitive scaling. And third important point,
This is something which I want you to learn for sure, because the third point is a blitzscaling formula. ಈ ಫಾರ್ಮುಲಾ ನಿಮ್ಮ ಎಂಟೈರ್ ಥಾಟ್ ಪ್ರಾಸೆಸ್ನ ಒಂದು ಸ್ಟೆಪ್ ಅಲ್ಲಿ ಕೊಡುತ್ತೆ, ನಾನು ಏನ್ ಮಾಡಬೇಕು. ಬಿಕಾಸ್ ಈ ಫಾರ್ಮುಲಾ ಇಸ್ ಫಾರ್ ದಸ್ ವೆರಿ ರೀಸನ್, ನಾನು ಸ್ಟಾರ್ಟ್ ಮಾಡೋದಕ್ಕೆ ನಾನು ಯಾವ ತರ ತಗೊಂಡು ಹೋಗ್ಬೇಕನ್ನೋದಿದೆ. ಇನ್ಫ್ಯಾಕ್ಟ್ ಈ ಸೇಮ್ ಫಾರ್ಮುಲಾ ನೀವು ಯಾವುದೇ ಕಂಪ್ನಿಗೆ ಅಪ್ಲೈ ಮಾಡಿ ನೋಡಿ, ಸಕ್ಸಸ್ಫುಲ್ ಕಂಪ್ನೀಸಿಗೆ ಅಪ್ಲೈ ಮಾಡಿ ನೋಡಿ, ಈ ನಾಲ್ಕರಲ್ಲಿ ಅಟ್ಲೀಸ್ಟ್ ಮೂರಂತೂ ಅವ್ರು ಅಚೀವ್ ಮಾಡಿರ್ತಾರೆ, ಇಲ್ಲ ನಾಲ್ಕನ್ನು ಕನ್ಸಿಡರ್ ಮಾಡಿ ಅವ್ರ ಬಿಸ್ನೆಸ್ ಬೆಳೆಸಿರ್ತಾರೆ. I bet not a single successful company you can say ಈ ನಾಲ್ಕು ಅವ್ರ ಹತ್ರ ಇಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಲೆಟ್ ಮಿ ಅಸೆಸ್ ಅಬೌಟ್ ಇಟ್, ಅಂಡ್ ನೀವು ಹೋಗಿ ಕಂಪ್ನೀಸ್ ಚೆಕ್ ಮಾಡಿ, ಈ ಫಾರ್ಮುಲಾ ಅಪ್ಲೈ ಮಾಡಿ ನೋಡಿ, ಆ ಬಿಸ್ನೆಸ್ಗೆ ಆಗುತ್ತಾ ಇಲ್ವಾ ಅಂತ. ಐ ಆಮ್ ಶೋರ್ ಅವ್ರಿಗೆ ಆಗುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ನಿಮ್ ಬಿಸ್ನೆಸ್ ಅಲ್ಲಿ ಅಪ್ಲೈ ದ ಸೇಮ್ ಫಾರ್ಮುಲಾ, ಬಿಕಾಸ್ ಬ್ಲಿಟ್ಸ್ ಸ್ಕೇಲಿಂಗ್ ಫಾರ್ಮುಲಾ ಇಸ್ ಒನ್ ಆಫ್ ದ ಮೋಸ್ಟ್ ಅಕ್ಸೆಪ್ಟೆಡ್ ಫಾರ್ಮುಲಾ ವಿಚ್ ಇಸ್ ಲೈಫ್. ಏನ ಫಾರ್ಮುಲಾ ಹಾಗಿದ್ರೆ, ಇಟ್ ಸೇಸ್ ಸ್ಕೇಲಬಿಲಿಟಿ. ಎಸ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಸ್ಕೇಲ್ ಮಾಡ್ಬೇಕಂದ್ರೆ there should be 4 important things. You require S, T, T and T. ಸೊ ಎಸ್ ಮತ್ತೆ T3 ಏನಿದೆ, ಈ ಇಂಪಾರ್ಟೆಂಟ್ ಫಾರ್ಮುಲಾ ಯೂಸ್ ಮಾಡಿ ಇಟ್ ವಿಲ್ ಬಿ ಸಕ್ಸಸ್ಫುಲ್ ಅಂತಾರೆ. ವಾಟ್ ಯು ಮೀನ್ ಬೈ ಎಸ್ ಅಂದ್ರೆ, ನಮ್ಮ ಬಿಸ್ನೆಸ್ ಸ್ಕೇಲ್ ಆಗ್ಬೇಕಂದ್ರೆ ಫಸ್ಟ್ ಎಸ್ ಬೇಕು, ದಟ್ ಈಸ್ ಹ್ಯಾವಿಂಗ್ ಅ ರೈಟ್ ಸ್ಟ್ರಾಟಜಿ. ಬಿಸ್ನೆಸ್ ಅನ್ನೋದು ಇಟ್ ಈಸ್ ಆಲ್ವೇಸ್ ಅ ಕಾಂಬಿನೇಷನ್ ಆಫ್ ಯೋರ್ ಬಿಸ್ನೆಸ್ ಮಾಡೆಲ್, ಯೋರ್ USP, ಇನ್ ಶಾರ್ಟ್ ನಿಮ್ ಬಿಸ್ನೆಸ್ ಸ್ಟ್ರಾಟಜಿ. ನಿಮಗೆ ಬಿಸ್ನೆಸ್ ಅಲ್ಲಿ ಸ್ಟ್ರಾಟಜಿ ಇಲ್ಲ ಅಂದ್ರೆ ವಾಟ್ ಇಸ್ ದಟ್ ಯು ಆರ್ ಟ್ರೈಂಗ್ ಟು ಡೂ. ಸ್ಟ್ರಾಟಜಿ ಇಸ್ ಸ್ಲೈಟ್ಲಿ ಡಿಫರೆಂಟ್ ಫ್ರಮ್ ಪ್ಲಾನಿಂಗ್, ಬಿಕಾಸ್ ಪ್ಲಾನಿಂಗ್ ಇಸ್ ಜಸ್ಟ್ ಅ ಥಾಟ್, ಬಟ್ ಸ್ಟ್ರಾಟಜಿ ಇಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಇಟ್ಸ್ ಅನ್ ಆಕ್ಷನ್ ಪ್ಲಾನ್. ಕಂಪ್ಲೀಟ್ ಆಗಿ ಲೈವ್ ಆಗಿ ಮಾಡೋದಕ್ಕೆ ಬೇಕಾಗಿರೋಂಥ ನಿಮ್ ಎಂಟೈರ್ ಥಾಟ್ ಪ್ರಾಸೆಸ್ ಒಂದು ಸ್ಟ್ರಾಟಜಿಕ್ ಮೂವ್ನ ನೀವು ರೆಡಿ ಮಾಡ್ಕೋಬೇಕು. ಸ್ಟ್ರಾಟಜಿ ಅನ್ನೋ ವರ್ಡ್ ಆಕ್ಚುಲಿ ಸ್ಟ್ರಾಟಜಿಸ್ ಅಂತ ಬಂದಿದೆ. ಇಟ್ ಈಸ್ ಬೇಸಿಕಲಿ ಅ ವರ್ಡ್ ವಿಚ್ ಸೇಸ್ ದಟ್, especially oral use ಮಾಡ್ತೀವಿ, which says that you need to have a complete action plan. It is always like a do and die. I mean do or die, because ಇದನ್ನ ವಾರಲ್ಲಿ ಯೂಸ್ ಮಾಡ್ತಾ ಇದ್ರು. ವಾರಲ್ಲಿ ಸ್ಟ್ರಾಟಜಿ ಹಾಕ್ತಾರೆ, ಪ್ಲಾನ್ ಹಾಕಲ್ಲ. ಯಾಕೆ? ವಾರಲ್ಲಿ ಒಂದೇ ಆಪ್ಷನ್, ನಾನು ಗೆಲ್ತೀನಿ ಇಲ್ಲ ನಾನು ಸಾಯ್ತೀನಿ ಅಂತ. ದ ಸೇಮ್ ಥಿಂಗ್ ಅಪ್ಲೈಸ್ ಇನ್ ಬಿಸ್ನೆಸ್. ನಾವು ಅದರಲ್ಲಿ ವರ್ಕ್ ಮಾಡಿ ಸಕ್ಸಸ್ ಆಗ್ತೀವಿ ಇಲ್ಲ ಫೇಲ್ ಆಗ್ತೀವಿ. ದಟ್ ಈಸ್ ವೈ ಪ್ಲಾನ್ಸ್ ನ ಬಿಸ್ನೆಸ್ ಇಂದ ತೆಗೆದು ಸ್ಟ್ರಾಟಜಿ ತಗೊಂಬಂದ್ರು. ಸೊ ದ ಫಸ್ಟ್ ಥಿಂಗ್ ವಾಟ್ ದೇ ಸೇಸ್, ನಮ್ಮ ಬಿಸ್ನೆಸ್ ಅಲ್ಲಿ ಸ್ಕೇಲ್ ಆಗ್ಬೇಕಂದ್ರೆ ದ ರೈಟ್ ಸ್ಟ್ರಾಟಜಿ ಇಸ್ ರಿಕ್ವೈರ್ಡ್ ಇನ್ ಅವರ್ ಬಿಸ್ನೆಸ್. ಅದನ್ನ ಅಪ್ಲೈ ಮಾಡಿ. The second thing is an amazing timing, which is called as right timing. So right strategy jite, the second one which you should have is right timing. Andre imagine future ಗೆ ಬೇಕಾಗಿರೋದನ್ನ ನೀವು ಇವತ್ತು ಲಾಂಚ್ ಮಾಡಿದ್ರೆ, that's called right timing. Let's go back a bit and assess ಯಾವತ್ತು ನಮ್ದು ಆಟೋಸ್ ಮತ್ತೆ ಕ್ಯಾಬ್ ಇಂಡಸ್ಟ್ರಿಯಲ್ ಚಾಲೆಂಜ್ ಆಗಿತ್ತೋ, ದಟ್ ಈಸ್ ವೆನ್ ಓಲಾ ಕೇಮ್. ಯಾವಾಗ ನಮಗೆ ಮೊಬೈಲ್ ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಯೂಸ್ ಮಾಡೋದನ್ನ ಮೊಬೈಲ್ ಅಲ್ಲೇ ಎಲ್ಲ ಪೇಮೆಂಟ್ಸ್ ಮಾಡಬಹುದು ಅನ್ನೋ ಸಿಚುವೇಶನ್ ಇತ್ತು, ಅವತ್ತೇ Paytm ಸ್ಟಾರ್ಟ್ ಆಯ್ತು. ಯಾವತ್ತು ನಮ್ ಸೋಷಿಯಲ್ ಲೈಫ್ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತೋ ಅವತ್ತು ಫೇಸ್ಬುಕ್ ಸ್ಟಾರ್ಟ್ ಆಯ್ತು. ಯಾವತ್ತು ಇಂಟರ್ನೆಟ್ ಫ್ಯೂಚರ್ ಆಗುತ್ತೆ ಅಂತ ಗೊತ್ತಾಯ್ತೋ ಅವತ್ತು ಗೂಗಲ್ ಸ್ಟಾರ್ಟ್ ಆಗಿತ್ತು. ಇಟ್ ಮೀನ್ಸ್ ದೇ ವರ್ ಆಲ್ ಆನ್ ದ ರೈಟ್ ಟೈಮಿಂಗ್. ಅವ್ರು ಯಾವತ್ತು ಫೋಕಸ್ ಮಾಡ್ತಿದ್ರು, ಮುಂದೆ ಏನ್ 10 ವರ್ಷ ಆಗ ಅಂತದನ್ನ ನಾನು ಈಗ ಸ್ಟಾರ್ಟ್ ಮಾಡ್ಬೋದಾ, ಸ್ಟಾರ್ಟ್ ಮಾಡಿ ಸಸ್ಟೈನ್ ಮಾಡ್ಬೋದಾ. ಮಾಡಿದವ್ರಿಗೆ ಇಟ್ಸ್ ಆಲ್ವೇಸ್ ಗುಡ್. ಸೊ ದ ಇಂಪಾರ್ಟೆಂಟ್ ಕೀವರ್ಡ್ ಇಸ್, ಅದರ್ ದನ್ ಸ್ಟ್ರಾಟಜಿ, ಯುವರ್ ರೈಟ್ timing. So the first one is right strategy, the second one is right timing. The third one is right talent. Talent is equally important, because ನೀವು ಯಾವುದೇ successful business ನೋಡಿ, if it is not backed by a right leader, if it is not backed by a right team, then what is that you think that it is happening? ಬಿಕಾಸ್ ಬಿಸ್ನೆಸ್ ಆಟೋ ಪೈಲಟ್ ಮೋಡಿಗೆ ಹೋಗ್ಬೇಕಂತಾರ ಹೊರತು ಸ್ಟಾರ್ಟ್ ಮಾಡಿದಾಗ ಯಾವತ್ತೂ ಆಟೋ ಪೈಲಟ್ ಮೋಡಲ್ ಇರಲ್ಲ. ಸ್ಟಾರ್ಟ್ ಮಾಡಿದಾಗ ಯಾವಾಗಲೂ ಅದ್ರ ಪಾಡಿಗೆ ಅದೇ ಸಿಸ್ಟಮ್ ಅಲ್ಲಿ ನಡೆಯಲ್ಲ. ಸ್ಟಾರ್ಟ್ ಮಾಡಿದಾಗ ಒಂದು ಸಕ್ಸಸ್ಫುಲ್ ಟೀಮ್ ಇರುತ್ತೆ, ಆ ಟೀಮ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡುತ್ತೆ, ಆ ಸಿಸ್ಟಮ್ ಬಿಸ್ನೆಸ್ ಅನ್ನು ರನ್ ಮಾಡುತ್ತೆ. ಸೊ ನಿಮ್ ಬಿಸ್ನೆಸ್ ನೀವೇನ್ ಮಾಡ್ತಾ ಇದ್ದೀರಾ ಅಥವಾ ಮಾಡ್ತಾ ಇದ್ದೀವಿ? ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ, ಸ್ಟಾರ್ಟ್ ಮಾಡಿದ ತಕ್ಷಣ ಬಿಸ್ನೆಸ್ ಅನ್ನು ರನ್ ಮಾಡಿದ್ರೆ ನೋ, ನಾವು ಸಿಸ್ಟಮ್ ಅನ್ನು ಸೆಟ್ ಮಾಡಬೇಕು, ಸಿಸ್ಟಮ್ ಬಿಸ್ನೆಸ್ ಅನ್ನು ರನ್ ಮಾಡಬೇಕು. ಸೊ ಇಫ್ ಯು ಆರ್ ನಾಟ್ ಡೂಯಿಂಗ್ ಇಟ್, ದಟ್ಸ್ ಅ ಥರ್ಡ್ ಪಾಯಿಂಟ್, ಹ್ಯಾವ್ ಅ ರೈಟ್ ಟ್ಯಾಲೆಂಟ್. ಈ ಟ್ಯಾಲೆಂಟ್ ಏನ್ ಮಾಡಬೇಕು, ಸಿಸ್ಟಮ್ ಅನ್ನು ಸೆಟ್ ಮಾಡಬೇಕು, ಸಿಸ್ಟಮ್ ಬಿಸ್ನೆಸ್ ರನ್ ಮಾಡುತ್ತೆ. ಸೊ ರೈಟ್ ಸ್ಟ್ರಾಟಜಿ, ರೈಟ್ ಟೈಮಿಂಗ್, ರೈಟ್ ಟ್ಯಾಲೆಂಟ್, ಅಂಡ್ ದ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್ technology. Even the technology is there, there's no point in having any business. So the appropriate technology is mandatorily required. So nim business alli, if you have a right strategy, if you have a perfect timing, exceptional talent, and leveraging the appropriate technology, why do you think that your business fails? Let's take a simple case. Nimige gottira yavador company ಕೊಳ್ಳಿ, okay, let's take Flipkart or any other e-commerce portal itself.
ಅವ್ರೇನ್ ಮಾಡಿದ್ರು, ದೇ ಸ್ಟ್ರಾಟಜಿಕಲಿ ಫೋಕಸ್ಡ್ ಆನ್ ಬಿಲ್ಡಿಂಗ್ ಸಪ್ಲೈ ಚೈನ್. ಬಿಕಾಸ್ ನಾವು ಪ್ರಾಡಕ್ಟ್ ಅನ್ನು ಬೈ ಮಾಡ್ಬೇಕಂತ ಆನ್ಲೈನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟ್ ನಿಮ್ಮ ಮನೆಗೆ ರೀಚ್ ಆಗತ್ತಂಗ ಎಂಟೈರ್ ಸಪ್ಲೈ ಚೈನ್ ಫೋಕಸ್ ಮಾಡಬೇಕಿತ್ತು. ದೇ ಬಿಲ್ಟ್ ಅ ಸ್ಟ್ರಾಟಜಿ. ಸೆಕೆಂಡ್, ಅವತ್ತು ಆನ್ಲೈನ್ ಶಾಪಿಂಗ್ ಮಾರ್ಕೆಟ್ ಓಪನ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ರೈಟ್ ಟೈಮ್ ಅಲ್ಲಿ ಫ್ಲಿಪ್ಕಾರ್ಟ್ ಅದು ಅಮೆಝಾನ್ ಎಂಟರ್ ಆಯ್ತು. ಥರ್ಡ್, ಅದನ್ನ ಬಿಲ್ಡ್ ಮಾಡ್ಬೇಕಂದ್ರೆ ಟೀಮ್ ಬೇಕು. ದೇ ವೆಂಟ್ ಆನ್ ವಿತ್ ಟ್ಯಾಲೆಂಟ್ ಹೈರಿಂಗ್. ಫೋರ್ತ್, ಅದು ಸಕ್ಸಸ್ ಆಗ್ಬೇಕಂದ್ರೆ ಟೆಕ್ನಾಲಜಿ ಬೇಕು. ದೇ ಇಂಪ್ಲಿಮೆಂಟೆಡ್ ಎ ಸೀಮ್ಲೆಸ್ ಆನ್ಲೈನ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಸೊ ಆಬ್ವಿಯಸ್ಲಿ ದಟ್ ವರ್ಕ್ ಆಸ್ ವೆಲ್. ಸೊ ಇಟ್ ಮೀನ್ಸ್ ಯೂಸಿಂಗ್ ದಟ್ STTT ಅಂದ್ರೆ ಸ್ಟ್ರಾಟಜಿ, ಟೈಮಿಂಗ್, ಟೆಕ್ನಾಲಜಿ ಅಂಡ್ ಟ್ಯಾಲೆಂಟ್. ಈ ನಾಲ್ಕನ್ನ ರೈಟ್ ಟೈಮಿಂಗ್ ತಗೊಂಬಂದ್ರೆ ಯು ವಿಲ್ ಬಿ ಏಬಲ್ ಟು ಮೇಕ್ ಇಟ್. ದಿಸ್ ಇಸ್ ಅ ಫಾರ್ಮುಲಾ ವಿಚ್ ಇಸ್ ಬೀಂಗ್ ಗಿವನ್ ಇನ್ ದಿಸ್ ಬುಕ್ Blitzscaling, which is applied by lot of companies. ನಿಮ್ ಬಿಸ್ನೆಸ್ ಅಲ್ಲಿ ಅಪ್ಲೈ ಮಾಡಿ ನೋಡಿ. ಐ ಆಮ್ ಶೋರ್ ದಿಸ್ ವಿಲ್ ಹೆಲ್ಪ್. Fourth point, he also gave a next rule called as 10x rule. ಏನ್ ಹೇಳುತ್ತೆ? This actually mentioned in the book. Actually ಇದನ್ನ ಏನ್ ಸಜೆಸ್ಟ್ ಮಾಡ್ತೆ ಅಂದ್ರೆ it's actually truly transformative, because entrepreneurs ಗೆ they always focus on coming with much faster ಅಲ್ವಾ. ಸೊ ಅದಕ್ಕೆ 10x rule ಅಲ್ಲಿ ಹೇಳಿದ್ರು you should always have a BFC rule ಅಂತ. BFC ಅಂದ್ರೆ you should be 10 times better, you should be 10 times faster, you should be 10 times cheaper. That is when you will have an extraordinary alternative compared to your competitor. If you are 10 times better than your competitor, yaar beda antara. If you are 10 times faster than your competitor, yak beda antara. If you are 10 times cheaper than your competitor, ಏನಕ್ಕೆ ಅವರು ಅದನ್ನ ಸಪೋರ್ಟ್ ಮಾಡಲ್ಲ? So it means if you are either better, faster or cheaper 10 times than your competitor, that's exactly how it works. ನಾನು 10 times ಹೇಗೆ ಮಾಡೋದಕ್ಕಾಗತ್ತೆ? It's impossible. That is where I told it is always about speed. ನೀವು ಫಾಸ್ಟಾಗಿ ಮಾಡ್ತಾ ಹೋಗ್ತಾ ಇದ್ರೆ, ಹಾಗಿದ್ರೆ ಸ್ಪೀಡಾಗಿ ಮಾಡ್ತಾ ಹೋದ್ರೆ ಎಡವಟ್ ಆಗಲ್ವಾ? ಮಿಸ್ಟೇಕ್ಸ್ ಆಗಲ್ವಾ? ಎರರ್ಸ್ ಆಗಲ್ವಾ? ಬ್ಲಂಡರ್ಸ್ ಆಗಲ್ವಾ? ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ನೀವು ಯಾವಾಗ ಸ್ಪೀಡ್ ಮಾಡ್ತಾ ಹೋಗ್ತೀರಾ ಇದೆಲ್ಲ ಆಗ್ತಾ ಹೋಗುತ್ತೆ. ಅದನ್ನ ರೆಕ್ಟಿಫೈ ಮಾಡೋದು ನಿಮ್ಮ ಟೀಮ್ ಮಾಡ್ತಿರುತ್ತೆ. ಸೊ ನೀವು ಸ್ಪೀಡಾಗಿ ಮೂವ್ ಆಗಿ ನಿಮ್ಮ ಟೀಮ್ ಏನಿರುತ್ತೆ ಅವ್ರು ರೆಕ್ಟಿಫೈ ಮಾಡೋದಲ್ಲಿ ಕೂರ್ತಾರೆ. ಇನ್ನೊಂದು ಟೀಮ್ ಏನಾಗುತ್ತೆ ಪ್ರಾಸೆಸ್ ಅನ್ನ ಪರ್ಫೆಕ್ಟ್ ಮಾಡ್ತಾ ಇರ್ತಾರೆ. ದಟ್ ಈಸ್ ವೆನ್ ಯು ವಿಲ್ ಬಿ ಏಬಲ್ ಟು ಎಂಡ್ ಅಪ್ ವಿತ್ profitability. That is exactly where you need to focus on. So ನೀವು ಯಾವಾಗ ಸ್ಪೀಡ್ ಮಾಡ್ತಾ ಹೋಗ್ತೀರಾ you will understand what new things are there. ಮಾರ್ಕೆಟ್ ಇನ್ನೂ ಅದು ಸ್ಟಾರ್ಟ್ ಮಾಡಿ ಅವರು ಅದನ್ನ ಮಾಡ್ತಾ ಇದಾರೆ ಅನ್ನೋದಕ್ಕೆ ಮುಂಚೆ ನೀವು 4 ಸ್ಟೆಪ್ ಮುಂದೆ ಹೋಗಿ, ಇನ್ನೂ 4 ಸ್ಟೆಪ್ ಮುಂಚೆ ಹೋಗಿ. So it means that is how 10 times if you're better, faster or cheaper, you will be able to make it. So that's a fourth rule which is being given as a 10x rule. As the fourth point, the 10x rule. The fifth point he speaks about is the power law. ಇದೇನು ಹೇಳುತ್ತೆ, ನಾವು ಯಾವುದೇ ಬಿಸ್ನೆಸ್ ಅಲ್ಲಾದ್ರೂ ನಾವು ಅಚೀವ್ ಮಾಡೋದಕ್ಕೆ ಯು ಶುಡ್ ಆಲ್ವೇಸ್ ಮೇಕ್ ಶೋರ್ ದಟ್ ಯು ಶುಡ್ ಇದರ್ ಬಿ ಅ ಮೊನೋಪೊಲಿ ಆರ್ ಆಲಿಗೋಪೊಲಿ. ಇರೆಸ್ಪೆಕ್ಟಿವ್ ಎಕನಾಮಿಕ್ಸ್ ಅಲ್ಲಿ ನಾವು ಓದಿದೀವಿ, ಯಾವಾಗ ಕೆಲವು ಕಂಪ್ನೀಸ್ ಮಾತ್ರ ಮೆಜಾರಿಟಿ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಪ್ಚರ್ ಮಾಡ್ತಾ ಇದೆ ಅಂತ ಗೊತ್ತಿರುತ್ತೋ, ಎಂಟರ್ ದಟ್ ಮಾರ್ಕೆಟ್, ಡಾಮಿನೇಟ್ ದಟ್ ಮಾರ್ಕೆಟ್. ಸಿಂಪಲ್. ರಿಲಯನ್ಸ್ ಬಿಸ್ನೆಸ್ ಮಾಡೆಲ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಅನ್ಬ್ರಾಂಡೆಡ್ ಅಥವಾ ಚಿಕ್ಕ ಚಿಕ್ಕ ಪ್ಲೇಯರ್ಸ್ ತುಂಬಾ ಜನ ಇದ್ದಾರೆ ಬಟ್ ಹ್ಯಾಸ್ ಅ ಹ್ಯೂಜ್ ಪೊಟೆನ್ಷಿಯಲ್ ಅಂತ ಗೊತ್ತಾಗುತ್ತೋ, directly they're coming into. Right from the time when they were into fuel, from the time they were into power, right from the time they are into telecommunication, 4-5 ಪ್ಲೇಯರ್ ಅಂತ ಜಾಗದಲ್ಲಿ ಬಟ್ ಎಂಟೈರ್ ಇಂಡಿಯಾ ವಾಂಟ್ಸ್ ಇಟ್ ಅಂತ ಗೊತ್ತಾದ್ರೆ ದೇ ಆರ್ ಎಂಟ್ರಿಂಗ್ ದಟ್ ಅಂಡ್ ದೇ ಆರ್ ಡಾಮಿನೇಟಿಂಗ್ ಇಟ್. ದೆನ್ ವೈ ಡು ಯು ಥಿಂಕ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್? ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಹೇಳ್ತಾರೆ ದ ಪವರ್ ಲಾ ಫಾಲೋ ಮಾಡಿ ಅಂತ. ದ ಫಿಫ್ತ್ ಪಾಯಿಂಟ್ ಇನ್ ದಿಸ್ ಬುಕ್ ಇಸ್ ದ ಪವರ್ ಲಾ ವಿಚ್ ಸ್ಟೇಟ್ಸ್ ದಟ್ ತುಂಬಾ ಇಂಡಸ್ಟ್ರಿಯಲ್ಲಿ ಕೆಲವು ಕಂಪನೀಸ್ ಮಾತ್ರ ಮೆಜಾರಿಟಿ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಪ್ಚರ್ ಮಾಡುತ್ತೆ. ಅಲ್ಲಿ ಬ್ಲಿಟ್ಸ್ ಸ್ಕೇಲಿಂಗ್ ಫಾರ್ಮುಲಾ ಸಕ್ಕರಾಗಿ ವರ್ಕ್ ಆಗುತ್ತೆ. ಯು ನೀಡ್ ಟು ಮೇಕ್ ಶೋರ್ ಆಲ್ ಸಿನಾರಿಯೋಸ್ ವಿಚ್ ಆರ್ ಹೈಲಿ ಕಾನ್ಸಂಟ್ರೇಟೆಡ್. ಇಮ್ಯಾಜಿನ್ ಓಲಾ ಎಂಟರ್ ಆದಾಗ ಇದು ಕರೆಕ್ಟಾಗಿ ನಡೀತಿದೆ ಅಂತ ಗೊತ್ತಾದ ತಕ್ಷಣ ಒಂದು ಎಂಟೈರ್ ಸಿಸ್ಟಮ್ನ ಅರ್ಜೆಂಟಾಗಿ ಬಿಲ್ಡ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿದ್ರು. ದ ಮೊಮೆಂಟ್ ಸಿಸ್ಟಮ್ ಇಸ್ ಬಿಲ್ಡ್. ಪ್ರತಿ ಸಿಟಿಯಲ್ಲೂ ಲಾಂಚ್ ಮಾಡ್ತಾ ಬಂದ್ರು. ಏನಕ್ಕೆ? ಒಂದೊಂದೇ ಸಿಟಿನ ಸ್ಲೋ ಆಗಿ ಲಾಂಚ್ ಮಾಡ್ತಾ ಬೆಳೆಸ್ತಾ ಹೋಗ್ಬೋದಲ್ಲ. ಬೈ ದೆನ್ ವೆನ್ ಪೀಪಲ್ ಗೆಟ್ ಟು ನೋ ದಟ್ ದೇ ಲೂಸ್ ಇಟ್. ಸೊ ದೇ ಫೋಕಸ್ಡ್ ಆನ್ ಗ್ರೋಯಿಂಗ್ ಆನ್ ಸ್ಪೀಡ್ ರಾದರ್ ದೆನ್ ಆನ್ ಪರ್ಫೆಕ್ಷನ್. ಸೊ ಹಾಗಾಗಿ ಏನ್ ಮಾಡಿದ್ರು, ದೇ ವರ್ ಏಬಲ್ ಟು ಮೇಕ್ ಶೋರ್ ದಟ್ ದೇ ವರ್ ಇನ್ಕ್ರೀಸಿಂಗ್ ದ ಮಾರ್ಕೆಟ್ ಸ್ಕೇಲ್. ದಟ್ ಇಸ್ ವೈ ದೇ ಸೇ ಹ್ಯಾವ್ ದ ಪವರ್ ಲಾ. ಈಗ ಇಂಡಿಯಾಲ್ ಅದು ಯಾರು ಮಾಡ್ತಿಲ್ಲ ಅಂತ ಗೊತ್ತಾದಾಗ ಇನ್ಕ್ರೀಸ್ ಇಟ್ ಇನ್ ಅ ರ್ಯಾಪಿಡ್ ಮಾನ. ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಎನಿವೇ ಬೇರೆಯವ್ರು ಮಾಡ್ತಾ ಇಲ್ಲ, ನೀವು ಮಾತ್ರ ಮಾಡ್ತಿರೋದು. ನಿಮ್ ತಪ್ಪಾದ್ರೂ ಅದು ಇಂಪ್ರೂವ್ ಮಾಡೋದಕ್ಕೆ ನಿಮಗೆ ಸ್ಕೋಪ್ ಇರುತ್ತೆ. ಇಲ್ಲ ಕೆಲವು ಕಾಂಪಿಟೇಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಆ ಭಯ ಇರುತ್ತೆ ಫಾರ್ ಯು ಟು ಇನ್ಕ್ರೀಸ್ ಇಟ್. ಸೊ ಮೇಕಿಂಗ್ ಇಟ್ better, faster and cheaper, it will be a great. So the fifth point is the power law. Make sure you enter that industry which can help you have a power in the space where you believe that you have a strength over it. Actually, next point is classic, which says you need to embrace imperfection. Because IKEA owner, IKEA founder, the most dangerous point, poison is the feeling of achievement.
In fact, the antidote to it is every evening think about what I can do much better. ಆ ಮೈಂಡ್ ಸೆಟ್ ನಿಮ್ ಇಂಪ್ರೂವ್ ಮಾಡೋದು. ಎವ್ರಿ ಒನ್ ಇಸ್ ಹ್ಯಾವಿಂಗ್ ಇಂಪರ್ಫೆಕ್ಷನ್, ಬಟ್ ಅಕ್ಸೆಪ್ಟ್ ಇಟ್, ಎಂಬ್ರೇಸ್ ಇಟ್. ನಮ್ಮ ಪ್ರಾಬ್ಲಮ್ ಏನು, ನಾವು ಎಲ್ಲ ಕರೆಕ್ಟ್ ಮಾಡಬೇಕು, ಎಲ್ಲ ಮಾಡಕ್ ಇಂಪಾಸಿಬಲ್. ಎವ್ರಿ ಒನ್ ಹ್ಯಾವ್ ದೇರ್ ಚಾಲೆಂಜಸ್. ವೆನ್ ಯು ನೋ ದೇರ್ ಇಸ್ ಚಾಲೆಂಜ್, ಸಿಂಪ್ಲಿ ಅಕ್ಸೆಪ್ಟ್ ದಟ್ ದೇರ್ ಈಸ್ ಅ ಪ್ರಾಬ್ಲಮ್ ಅಂಡ್ ಸ್ಟಾರ್ಟ್ ಇಂಪ್ರೂವಿಂಗ್ ಇಟ್. ಅದನ್ನ ನಾವು ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ಲ ಅಂದ್ರೆ ಹೌ ವಿಲ್ ಯು ಇಂಪ್ರೂವ್ ಇಟ್? So the first step of improvement start from accepting it. So ಅದಕ್ಕೆ ಹೇಳ್ತಾರೆ ಸಿಕ್ಸ್ತ್ ಪಾಯಿಂಟ್ ಈ ಬುಕ್ ಅಲ್ಲಿ, embrace the imperfection in the world, embrace the imperfection within you and your company, and ಅದನ್ನ ಇಂಪ್ರೂವ್ ಮಾಡ್ತಾ ಬನ್ನಿ. In fact, successful companies majority time spend ಮಾಡೋದು customer review ಮೇಲೆ. Take a case of Paperboat, take a case of Flipkart when it was launched. Their focus is completely accepting that ಏನು ಚಾಲೆಂಜ್ ಇದೆ ಇಲ್ಲಿ, ಕಸ್ಟಮರ್ಗೆ ಏನು ಇಶ್ಯೂ ಬರ್ತಾ ಇದೆ. They are not interested in saying that ಕಸ್ಟಮರ್ ಒಳ್ಳೆ ರಿವ್ಯೂ ಕೊಟ್ರ ಒಳ್ಳೆ ರಿವ್ಯೂ ಕೊಡೋರು ಕೊಡ್ತಿರ್ತಾರೆ. ದಟ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಯೋರ್ ಪ್ರಾಸೆಸ್ ಅಂಡ್ ಸಕ್ಸೆಸ್. ಬಟ್ ನೆಗೆಟಿವ್ ರಿವ್ಯೂ ಕೊಡ್ತಿರೋ ಯಾಕೆ ಕೊಡ್ತಾ ಇದ್ದಾರೆ, and how much of it is valid. Dummy negatives, don't consider it, but certain negatives which are a good feedback, why are you ignoring it? Consider that, and that will help you improve as well. So that's the point which they say, that embrace imperfection. And then they move on with, what if the condition is adverse? Because in market ಯಾವಾಗಲೂ ಒಂದೇ ಸ್ಟೇಟ್ ಅಲ್ಲಿ ಇರಲ್ಲ, adverse market condition ನಾವು ಬೆಳಿಬೋದಾ? That is the formula which they give it in this book as well. They say apply the 10x rule of better, faster and cheaper, apply the formula of Blitzscaling of speed over perfection, because adverse condition era time ಅಲ್ಲಿ we believe that silent ಆಗಿರೋದು better. No, take a case of Zomato. Obviously India food delivery platform ಆಗಿದ್ದಾಗ it perceived that scalability had a great regulatory challenges, huge competition market ಅಲ್ಲಿದೆ, and their business model actually ತುಂಬಾ ಕಷ್ಟ ಆಗ್ತಿದ್ರು. They didn't stop. They kept on innovating. I was listening to Rapido founder once. He says, ಕ್ಯಾಬ್ ಇಂಡಸ್ಟ್ರಿಗೆ ಲಾ ಫಾರ್ಮುಲೇಟ್ ಆಗಿದೆ ಬರೀ 4-ವೀಲರ್ಗೆ. ಕ್ಯಾಬ್ ಇಂಡಸ್ಟ್ರಿಯಲ್ಲಿ 2-ವೀಲರ್ ಅನ್ನೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಸೊ ಲಾ ಸಮೇತ ಇರಲಿಲ್ಲ. ಸೊ 2-ವೀಲರ್ ಒಂದು ಕ್ಯಾಬ್ ಆಗಿ ಕನ್ಸಿಡರ್ ಮಾಡೋರು. ಇವರು 2-ವೀಲರ್ಲಿ ದೇ ಆರ್ ಆಕ್ಚುಲಿ ಯೂಸಿಂಗ್ ಇಟ್ ಲೈಕ್ ಅ ಕ್ಯಾಬ್ ಓನ್ಲಿ. ಯಾರು ಒಂದು ನನ್ನ ಜಾಗಕ್ಕೆ 2-ವೀಲರ್ ಯೂಸ್ ಮಾಡ್ಬೇಕಂದ್ರೆ ದೇ ಆರ್ ಯೂಸಿಂಗ್ ರ್ಯಾಪಿಡೋ. ಸೊ ರ್ಯಾಪಿಡೋ ಫೌಂಡರ್ ಹೇಳ್ತಾ ಇದ್ದಾರೆ, ನಾನು ಕ್ಯಾಬ್ ಇಂಡಸ್ಟ್ರಿ ಲಾ ಅರ್ಥ ಮಾಡ್ಕೋಬೇಕು ಅಂತ ಓದಕ್ ಹೋದ್ರೆ 2-ವೀಲರ್ಸ್ಗೆ ಲಾನೇ ಇರಲಿಲ್ಲ. ಸೊ ಆ ಲಾನ ನಾವು ಇಂಟ್ರೊಡ್ಯೂಸ್ ಮಾಡಿಸಿ, ಅದನ್ನ ಮಾರ್ಕೆಟಿಗೆ ಅರ್ಥ ಮಾಡಿಸಿ, ಅದನ್ನ ಕಂಪ್ಲೈನ್ಸಸ್ ನಾವು ಲಾ ತೆಗೆದು ದೆನ್ ವಿ ಎಂಟರ್ಡ್ ಇನ್ ಟು ದ ಇಂಡಸ್ಟ್ರಿ. ಇಟ್ ಮೀನ್ಸ್ ದಟ್ ಈಸ್ ದ ಎಡ್ಜ್ ಯು ಹ್ಯಾಡ್, ದಟ್ ಈಸ್ ದ ಕಾನ್ಫಿಡೆನ್ಸ್ ಯು ಹ್ಯಾಡ್, ದಟ್ ಈಸ್ ವೆನ್ ಯು ವಿಲ್ ಬಿ ಏಬಲ್ ಟು ಸಕ್ಸೆಸ್. ಸೊ ಅಡ್ವರ್ಸ್ ಕಂಡೀಷನ್ ಮಾರ್ಕೆಟ್ ಅಲ್ಲಿ ಇರೋದು ಗ್ಯಾರಂಟಿ. ಅದನ್ನ ಬೀಟ್ ಮಾಡಿ ಹೋದ್ರೆ ಯು ವಿಲ್ ಬಿ ಅನ್ಬೀಟಬಲ್. ಅದನ್ನ ಬೀಟ್ ಮಾಡದೆ ಅದು ಇದೆ ಅನ್ನೋ ಪ್ರಾಬ್ಲಮ್ ನಾವು ಅಲ್ಲೇ ಕುತ್ಕೊಂಡ್ರೆ ಯು ವಿಲ್ ಬಿ ಫಾಲೋಯಿಂಗ್ ದ ಟ್ರೆಂಡ್ ಆಫ್ ಸಮ್ಮನ್. ಯಾರೋ ಸ್ಟಾರ್ಟ್ ಮಾಡೋದನ್ನ ನಾನು ಫಾಲೋ ಮಾಡ್ತಾ ಹೋಗ್ತೀನಿ. ಸೊ ಇಟ್ ಮೀನ್ಸ್ ಅಡ್ವರ್ಸ್ ಕಂಡೀಷನ್ ಅಲ್ಲಿ ಸ್ಕೇಲ್ ಅಪ್ ಆಗೋದು ಇನ್ನೂ ಈಸಿ, ಬಿಕಾಸ್ ಅಡ್ವರ್ಸ್ ಕಂಡೀಷನ್ ಎಲ್ಲ ನೆಗೆಟಿವ್ ಇರುತ್ತೆ. Your focus should be only on one thing. What is that one positive thing where I can focus and I'll be able to scale it on. And finally, blitzscaling in emerging markets. Because, Mark Zuckerberg, he always says that the biggest risk is not taking the risk. In a world actually quick change after it, the strategy is very simple. It is guaranteed to fail if you don't take a risk. So rather than risk ತಗೊಂಡ್ರೆ we have a chances of succeeding at least. So emerging market is also one of the reason. So ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಎಮರ್ಜಿಂಗ್ ಮಾರ್ಕೆಟ್ ಅಂದ್ರೆ ಬೇರೆ ಸ್ಟೇಟಿಗೆ, ಬೇರೆ ದೇಶಕ್ಕೆ ಹೋಗಿ ಮಾಡ್ಬೇಕನ್ನೋ ನೆಸೆಸಿಟಿನೇ ಇಲ್ಲ. ಬೇರೆ ಊರಿಗೆ ಆಗ್ಬೋದು ಅಥವಾ ಬೇರೆ ಏರಿಯಾ ಆಗ್ಬೋದು. ಯೋರ್ ಫೋಕಸ್ ಶುಡ್ ಬಿ ಆನ್ ವೇರ್ ಮೈ ಫೋಕಸ್ ಹ್ಯಾಸ್ ಟು ಬಿ. ವೇರ್ ಇಸ್ ದಟ್ ಎಮರ್ಜಿಂಗ್ ಮಾರ್ಕೆಟ್ ವೇರ್ ಐ ಕ್ಯಾನ್ ಸ್ಕೇಲ್ ಇಟ್. ಅದನ್ನ ನಾವು ಫೋಕಸ್ ಮಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಬಿ ಗ್ರೇಟ್. So finally, I would like to conclude with stating that this book of Blitzscaling, which has given a great formulas and success options, it is our duty to make sure that we take it and we achieve it. Because ಅದನ್ನ ನಾವು ಅಚೀವ್ ಮಾಡಲಿಲ್ಲ ಅಂದ್ರೆ it's actually something where we are losing it. Because Blitzscaling actually book ಅಲ್ಲಿ they offer great unconventional wisdom alwa. So when entrepreneurs, it's our duty, we need to think alike, embrace certain principle which can help us unfold the opportunity which can succeed for us. None logic very simple. We need to keep innovating, adapt ಮಾಡ್ತಾ ಇರಿ, take actually calculated risk. Yesterday in fact I met a gentleman who was in stock market. He always says that ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಾವು ಆಂಟ್ರಪ್ರಿನರ್ಸೇ ಅಲ್ಲ ಅಲ್ವಾ. ಬಟ್ ತಗೊಳ್ಳೋ ರಿಸ್ಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿದ್ರೆ ಯು ವಿಲ್ ಬಿ ಏಬಲ್ ಟು ಅಚೀವ್ ಮಚ್ ಬಿಯಾಂಡ್. ಸೊ ಮೈ ಲಾಜಿಕ್ ಇಸ್ ವೆರಿ ಸಿಂಪಲ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಇಸ್ ದ ಲೆವೆಲ್ ಆಫ್ ರಿಸ್ಕ್ ಯು ಕ್ಯಾನ್ ಟೇಕ್ ಇಟ್ and do take it and achieve it. Well, with this I would like to conclude and state that
It's all about the mindset of growth. And I'm sure that you will be able to achieve it with a great success. Good luck with that. And next week, ಮತ್ತೆ ನಿಮ್ಮ ಹತ್ರ next ಇನ್ನೊಂದು book ಜೊತೆ ಬರ್ತೀನಿ. And again, we will discuss about how your business you can scale and grow more. Well, this is Shantan representing ನಿಮ್ಮ business doctor. Thank you for attending Weekend with Your Business Doctor.